ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಡೂರು ವಜ್ರಶೆಟ್ಟಿಯವರಿಗೆ ಶುಭಾಶಯಗಳು. ಶುಭಾಶಯ ಕೋರುವವರು ಅಬ್ದುಲ್ ಮುಬಾರಕ್, ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್, ಬ್ರಹ್ಮಾವರ. ಗೋವಿಂದ ಶೆಟ್ಟಿ, ಕೆಇಬಿ, ನಿವೃತ್ತ ಇಂಜಿನಿಯರ್, ಬಾರಕೂರು. ಶ್ರೀನಿವಾಸ್ ಶೆಟ್ಟಿಗರ್, ಶೆಟ್ಟಿಗರ್ ಇಂಡಸ್ಟ್ರೀಸ್, ರಂಗನಕೆರೆ, ಬಾರಕೂರು. ಗಣೇಶ್ ಭಟ್, ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರಕೂರು. ಸತ್ಯನಾರಾಯಣ ಉಡುಪ, ರೋಟರಿ ವಲಯ ಪ್ರತಿನಿಧಿ. ಜಯಾನಂದ ಪೂಜಾರಿ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರಕೂರು. ರತ್ನಾಕರ್, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರಕೂರು. ಅಂತಾರಾಷ್ಟ್ರೀಯ ಶಿಕ್ಷಕ ದಿನೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪಡೆದ ಹೆಬ್ರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಕುಂತಲಾ ಇವರಿಗೆ ಶುಭಾಶಯಗಳು. ಶುಭಾಶಯ ಕೋರುವವರು ವೇದಾವತಿ ಆರ್ ಕಿಣಿ, ನಿವೃತ್ತ ಮುಖ್ಯೋಪಾಧ್ಯಾಯರು, ಕೊಕ್ಕರ್ಣೆ. ಸದಾನಂದ ನಾಯಕ್, ಮುಖ್ಯೋಪಾಧ್ಯಾಯರು, ಸೂರ್ಗೋಳಿ, ಹಳ್ಳಿಮನೆ, ಕೊಕ್ಕರ್ಣೆ. ಶಶಿಕಲಾ, ಅಧ್ಯಾಪಕಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಕ್ಕರ್ಣೆ. ಪ್ರಶಾಂತ್, ಅಧ್ಯಾಪಕರು, ಜಡ್ಡುಮನೆ, ಕೊಕ್ಕರ್ಣೆ. ಎಸ್.ಕೆ. ಟೈಲರ್ ಮತ್ತು ಮನೆಯವರು, ಕೊಕ್ಕರ್ಣೆ. ವಿರೂಪಾಕ್ಷ, ಎಲ್ಐಸಿ ಏಜೆಂಟ್, ಬಾರ್ಕೂರು. ಶ್ಯಾಮಲಾ ಕೊಠಾರಿ, ಸೈಬರ್ಕಟ್ಟೆ, ವಿಜ್ಞಾನ ಶಿಕ್ಷಕಿ, ಪ್ರೌಢಶಾಲೆ, ಮುದ್ರಾಡಿ. ಪಿ.ವಿ. ಆನಂದ್ ಸಾಲಿಗ್ರಾಮ, ಕನ್ನಡ ಭಾಷಾ ಶಿಕ್ಷಕ, ಪ್ರೌಢಶಾಲೆ, ಮುದ್ರಾಡಿ. ಮತ್ತು ಹೆಬ್ರಿ ನ್ಯೂಸ್ ಬಳಗ. ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿ ವಿವರಗಳು. ಚಿಂತನೆಯನ್ನು ಹೊಂದಿರುವವ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವವನೇ ಯುವಕ. ಈ ಯುವ ಶಕ್ತಿಯಿಂದ ದೇಶವನ್ನು ಕಟ್ಟಲು ಸಾಧ್ಯವಿದೆ ಎಂಬುದಾಗಿ ಕಾರ್ಕಳ ಶಾಸಕ ವಿ ಸುನೀಲ್ ಕುಮಾರ್ ಅವರು ಹೇಳಿದ್ದಾರೆ. ಅವರು ಅಕ್ಟೋಬರ್ 5ರಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ರಾಷ್ಟ್ರೀಯ ಸೇವಾ ಯೋಜನೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮುನಿಯಾಲು ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಾರ್ಷಿಕ ವಿಶೇಷ ಶಿಬಿರವನ್ನು ಉದ್ಘಾಟನೆ ಮಾಡಿ ಮಾತನಾಡುತ್ತಿದ್ದರು. ಹುಟ್ಟಿದ ಮಗುವಿಗೆ ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಕಾರ್ಯ ಮಾಡಲಿಕ್ಕೂ ಸಾಧ್ಯ ಇಲ್ಲ. 60 ವರ್ಷ ದಾಟಿದಂತವರಿಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆ, ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. 20 ರಿಂದ 40 ವರ್ಷದ ಒಳಗಿನವರಿಗೆ ಯೋಚನೆಯೂ ಮಾಡಬಹುದು, ಅದನ್ನ ಕಾರ್ಯವೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂತವರನ್ನು ಮಾತ್ರ ಯುವಕ ಅಂತ ಕರೀತಾರೆ, ಅಂತವರಿಗೆ ಮಾತ್ರ ತಾರುಣ್ಯ ಇದೆ ಅಂತ ಕರೀತಾರೆ. ವಿವೇಕಾನಂದ ಆ ರೀತಿಯಾದಂತಹ ತಾರುಣ್ಯ ಇರುವಂತ 100 ಜನ ಯುವಕರು ನಡೆಯಲಿಕ್ಕೆ ಬಂದು ನಾನು ಸ್ವಾತಂತ್ರ್ಯ ಕೊಡ್ತೀನಿ ಅಂತ ವಿವೇಕಾನಂದ ಹೇಳಿದರು. ಅವ್ರು ಹೇಳಿದ್ರು ಉಕ್ಕಿನ ಸ್ನಾಯುಗಳಿರುವಂತಹ, ಕಬ್ಬಿಣದ ಮಾಂಸಖಂಡಗಳಿರುವಂತಹ, ಸಿಡಿಲ ಹೃದಯದಲ್ಲಿರುವಂತಹ ಯುವಕರು ಬಂದು ನಾನು ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಕಬ್ಬಣ ಇರುವಂತಹ ಯುವಕರು ಬಂದು ನನಗಿಲ್ಲ, ಈ ರೀತಿಯ ಮಾನಸಿಕತೆ ಇರುವಂತಹ ಯುವಕರು ಬಂದು ನಾನು ಸ್ವಾತಂತ್ರ್ಯವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಯಾರು ಚಿಂತನೆಯನ್ನು ಮಾಡ್ತಾರೆ, ಯಾರು ಕಾರ್ಯವನ್ನು ಮಾಡ್ತಾರೆ, ಅಂತವರನ್ನು ಮಾತ್ರ ಯುವಕ ಅಂತ ಕರೀಲಿಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಈ ರೀತಿಯಾದಂತಹ ಶಿಬಿರಗಳಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ನಾವೇನಾದರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಇದೆಯಾ? ಹೆಬ್ರಿ ಸಮೀಪದ ವರಂಗ ಶ್ರೀ ರಾಮ ಮಂದಿರದಲ್ಲಿ ನಡೆದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಬೇಬಿ ಕೆ ಶೆಟ್ಟಿಯವರು ವಹಿಸಿದ್ದರು. ತಾತ್ವಿಕವಾಗಿ ಏನೆಲ್ಲ ಲಾಭಗಳನ್ನ ಪಡಿತೇವ ಅದನ್ನ ಜೀವನ ಪರ್ಯಂತ ಉಳಿಸಿ ಬೆಳೆಸಿಕೊಂಡು ಹೋಗ್ಬೇಕು. ಇನ್ನೊಂದು ಮಾತು ಯಾವುದು ಅಂತ ಹೇಳಿದ್ರೆ, 4 ರೀತಿಯ ಯುವಕರಿರ್ತಾರೆ, ಅದರಲ್ಲಿ 4ನೇ ರೀತಿಯ ಯುವಕರನ್ನ ಆಗಬೇಕು ಅಂತ, ದಾರಿ ತೋರಿಸುವಂತ ಯುವಕರಾಗಬೇಕು. ಚಿನ್ನದ ಮಾತುಗಳು ಯಾಕಂತ ಹೇಳಿದ್ರೆ, ಸತ್ವ, ರಜೋ, ತಮೋ ಗುಣಗಳು ಈಗ ಪ್ರಸಕ್ತ ಕಾಲದಲ್ಲಿ ತಮೋ ಗುಣವೇ ಜಾಸ್ತಿ. ಸತ್ವ ಏನಿದೆಯಾ, ರಜೋಗುಣ ಏನಿದೆಯಾ, ಅದೆಲ್ಲಕ್ಕಿಂತ ಪ್ರಾಮುಖ್ಯತೆ ಈಗ ತಮೋ ಗುಣಕ್ಕಿದೆ. ಆದ್ರೆ ಏನು ಮಾತನ್ನು ಈಗ ಮನೆ ಶಾಸ್ತ್ರ ಹೇಳಿದ್ದ, ನಾವು ದಾರಿ ತೋರಿಸುವಂತ ಯುವಕರಾಗಬೇಕನ್ನುವಂಥದ್ದು, ಅದು ನಿಜವಾದ ಒಬ್ಬ ರಾಷ್ಟ್ರೀಯ ಸೇವಾ ಯೋಜನೆಯ ಸದಸ್ಯನಲ್ಲಿ, ವಿದ್ಯಾರ್ಥಿಯಲ್ಲಿ ಇರಬೇಕಾದ ಮಾತು. ಮುಖ್ಯ ಅತಿಥಿಗಳಾಗಿ ತಾಲೂಕು ಪಂಚಾಯತ್ ಸದಸ್ಯೆ ಪ್ರಮೀಳಾ ಹರೀಶ್ ಅವರು ಮಾತನಾಡಿದರು.
ಕಾಲೇಜು ಅಭಿವೃದ್ಧಿ ಸಮಿತಿಯ ಸತೀಶ್ ಶೆಟ್ಟಿ ಮುಟ್ಲುಪಾಡಿಯವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಬಹಳ ಮುಖ್ಯ. ಎಲ್ಲೆಲ್ಲಿ ಕೆಲಸ ಕಾರ್ಯಗಳ ಕೊರತೆ ಇದೆ ಅಲ್ಲಲ್ಲಿ ದೇಶದ ಯುವಶಕ್ತಿ ಒಂದುಗೂಡಿ ಆ ಭಾಗವನ್ನು ಆಯ್ಕೆ ಮಾಡಿ ಆ ಹಳ್ಳಿಯ ಅಭಿವೃದ್ಧಿಗೆ ಪಡತಕ್ಕ ನಿಮ್ಮಂತ ಒಂದು ನೀವು ನನ್ನ ದೃಷ್ಟಿಯಲ್ಲಿ ಈ ದೇಶವನ್ನು ಕಾಯುವ ಸೈನಿಕರಿಗೆ ಸಮಾನವಾಗಿದ್ದೀರಿ. ನಿಮ್ಮ ಶಕ್ತಿ ಬಹಳ ಬಲಿಷ್ಠವಾಗಿದೆ. ಸುಮಾರು 50 ಜನರ ತಂಡ ನೀವು ಕಟಿಬದ್ಧರಾಗಿದ್ದೀರಿ. ಕಾರ್ಯಕ್ರಮದಲ್ಲಿ ವರಂಗ ಪಂಚಾಯತ್ ಅಧ್ಯಕ್ಷೆ ಜ್ಯೋತಿ ಹರೀಶ್, ಕೆಲ್ಟೆಕ್ ಎನರ್ಜೀಸ್ ಲಿಮಿಟೆಡ್ನ ಮ್ಯಾನೇಜರ್ ಪ್ರಸನ್ನ ಕುಮಾರ್, ಉದ್ಯಮಿ ನರಸಿಂಹ ಮಲ್ಯ, ಉದ್ಯಮಿ ಉದಯ್ ಶೆಟ್ಟಿ, ವಕೀಲರಾದ ಸುರೇಶ್ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಮುಂದಿನ 1 ವರ್ಷದ ಅವಧಿಗೆ ರಂಗನಕೇರಿ ರವಿಕಿರಣ್ ಹ್ಯೂಮ್ ಪೈಪ್ಸ್ನ ಆಡಳಿತ ಪಾಲುದಾರರಾದ ನಡೂರು ಭೋಜರಾಜ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದು, ಅವರು ಇತ್ತೀಚೆಗೆ ಮಾಧ್ಯಮದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಕಳೆದ 1 ವರ್ಷದಲ್ಲಿ SC ST ಹಾಗೂ ಯುವಕರಿಗೆ ಉತ್ತಮ ಒಂದು ಮುಂದಿನ ದಿವಸದಲ್ಲಿ ಸಣ್ಣ ಕೈಗಾರಿಕಾ ಮಾಡುವ ಬಗ್ಗೆ ಭಾಳಷ್ಟು ಪ್ರೋತ್ಸಾಹ ನೀಡಿ ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲಿ ಹಮ್ಮಿಕೊಂಡು ಟ್ರೈನಿಂಗ್ ಜಂಟಿ ನಿರ್ದೇಶಕರ ಸಹಕಾರದೊಂದಿಗೆ ಟ್ರೈನಿಂಗನ್ನು ಕೊಟ್ಟಿರ್ತೇವೆ. ಹಾಗೆ 1 ವರ್ಷದಲ್ಲಿ ಕೆಲವು ಸಣ್ಣ ಕೈಗಾರಿಕಾ ಘಟಕಗಳಿಗೆ ತೊಂದರೆ ಆದಲ್ಲಿ ನಮ್ಮ DC ಅವರಲ್ಲಿ ಏಕಗವಾಕ್ಷಿ ಸಭೆಯಲ್ಲಿ ಭಾಗವಹಿಸಿ ಅವರಿಗೆ ತೊಂದರೆಗಳನ್ನು ನಿವಾರಿಸುವಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದೇವೆ. ಭಾಳಷ್ಟು 1 ವರ್ಷದಲ್ಲಿ ತೃಪ್ತಿಯಾಗಿದೆ. ಹಾಗೆ ITI ಕಾಲೇಜಿನಲ್ಲಿ ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ಮುಂದೆ ಸ್ವ ಉದ್ಯೋಗ ಮಾಡುವ ಬಗ್ಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಜಂಟಿ ನಿರ್ದೇಶಕರು ರಿಸರ್ಟಿನಿಂದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ಸ್ವ ಉದ್ಯೋಗ ಮಾಡುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರಲ್ಲಿ ಒಂದು 10% ಆದರೂ ಒಂದು ಸ್ವ ಉದ್ಯೋಗ ಮಾಡಿದರೆ ನಮಗೆ ಅದೇ ಒಂದು ತೃಪ್ತಿ ಅನಿಸ್ತದೆ. ಹಾಗಾಗಿ ಈ ವರ್ಷ ಮುಂದಿನ 1 ವರ್ಷಕ್ಕೆ ನನ್ನನ್ನು ಪುನಃ ಆಯ್ಕೆ ಮಾಡಿರ್ತಾರೆ. ಮುಂದಿನ ವರ್ಷದಲ್ಲಿ ನಮ್ಮ ಸಂಘದಲ್ಲಿ ಸ್ವಲ್ಪ ಈ ಟ್ರೈನಿಂಗ್ ಕೊಡುವಾಗ ಮಕ್ಕಳಿಗೆ ಊಟದ ವ್ಯವಸ್ಥೆಗೆ ಸ್ವಲ್ಪ ಜಾಗ ಕಡಿಮೆ ಆಗ್ತದೆ. ಒಂದು ಊಟದ ಹಾಲನ್ನು ಸಹ ಅದ್ರ ಜೊತೆಯಲ್ಲಿ ಈಗ ಮೀಟಿಂಗ್ ಹಾಲ್ ಇದೆ, ಊಟದ ಹಾಲನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಹಾಗೆ ನಮ್ಮ ಸಂಘದ ಸದಸ್ಯರಾದ ಪ್ರಮೋದ್ ಮುದ್ದರಾಜ್ ಅವರು MLA ಆದ್ದರಿಂದ ಅವ್ರನ್ನ ಸಂಘಕ್ಕೆ ನಾವು ಕರೆಸಿ ಅವರಿಗೆ ಸನ್ಮಾನವನ್ನು ಸಹ ಮಾಡಿದ್ದೇವೆ. ಅವರು ಸಹ ಶಾಸಕರ ನಿಧಿಯಿಂದ ಸ್ವಲ್ಪ ಮೊತ್ತವನ್ನು ನಮ್ಮ ಕಟ್ಟಡಕ್ಕೆ ಕೊಡುವರೆ ಒಪ್ಪಿಕೊಂಡಿದ್ದಾರೆ. ಸದ್ಯದಲ್ಲೇ ಒಂದು ಬಿಡುಗಡೆ ಮಾಡುವ ನಿರೀಕ್ಷೆಯಲ್ಲಿದ್ದೇವೆ. ಹಾಗೆ ಇದೇ ಸಂದರ್ಭದಲ್ಲಿ ಬೆಂಗಳೂರಿನ ರಾಜ್ಯ ಸಣ್ಣ ಕೈಗಾರಿಕಾ ಸಂಘದ ನಿರ್ದೇಶಕರಾಗಿ ಕೆಲವರ ಒತ್ತಾಯಕ್ಕೆ ಚುನಾವಣೆಯಲ್ಲಿ ಭಾಗವಹಿಸಿದೆ. ಒಂದು ಭಾಳಷ್ಟು ವಿಶೇಷ ಅಂದರೆ ನಮಗೆ ರಾಜ್ಯ ಒಂದು ಸಣ್ಣ ಕೈಗಾರಿಕೆಯಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಸರ್ವಾನುಮತದ ಆಯ್ಕೆ ಅದು ಭಾಳಷ್ಟು ಸಂತೋಷವನ್ನು ಕೊಟ್ಟಿದೆ. ನಮ್ಮ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿದ್ದೇನೆ. ಉಪಾಧ್ಯಕ್ಷರಾಗಿ ಚಿತ್ತರಂಜನ ಭಟ್, ಗಂಗಾ ಪ್ಲಾಸ್ಟಿಕ್ ಮಣಿಪಾಲ, ಸುಧೀರ್ ನಾಯ್ಕ್ ಹೆಬ್ರಿ, IR ಫರ್ನಾಂಡಿಸ್ ಇವರು 3 ಜನ ಉಪಾಧ್ಯಕ್ಷರಾಗಿದ್ದಾರೆ. ಪ್ರಶಾಂತ್ ಬಾಳಿಗ ನನ್ನ ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅಜಿತ್ ಶೆಣೆಯವರು ಟ್ರೆಸರರ್ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಈ ಒಂದು ಆಯ್ಕೆಯಲ್ಲಿ ನಮ್ಮ ಹಿಂದಿನ ಅಧ್ಯಕ್ಷರುಗಳು ಎಲ್ಲರೂ ಭಾಳಷ್ಟು ಮುತುವರ್ಜಿ ವಹಿಸಿ ನನ್ನನ್ನು 1 ವರ್ಷ ಮುಂದಕ್ಕೆ ಈ ಒಂದು ಸಂಘದ ಕೆಲಸ ಮಾಡಬೇಕಂತ ಭಾಳಷ್ಟು ಸಂತೋಷದಿಂದ ಎಲ್ಲ ಸರ್ವ ಸದಸ್ಯರೆಲ್ಲರೂ ಚುನಾವಣೆ ಇಲ್ಲದೆ ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತಾರೆ. SSLC ಫೈಲ್ ಆದಮೇಲೆ ಮನೇಲಿದ್ದೆ, ಬೇಸಾಯ ಮಾಡ್ತಿದ್ದೆ. ಬೇಸಾಯದಲ್ಲಿ ಅಷ್ಟೊಂದು ಸಾಧನೆ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ಉದ್ದೇಶದಿಂದ ಸ್ವ ಉದ್ಯೋಗ ಮಾಡಬೇಕಂತ ಒಂದು ನಿರೀಕ್ಷೆ ಇತ್ತು. ಆ ಸಂದರ್ಭದಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡ್ತಿದ್ದೆ. ಮೊದಲು ಅಕ್ಕಿ ಮಿಲ್ ಮಾಡ್ತಿದ್ದೆ, ಇದೆಲ್ಲ ಮಾಡ್ತಿದ್ದೆ. ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಆವಾಗ ನಮಗೆ ಪಂಚಾಯತಿಗೆ ಪೈಪ್ ಬೇಕಾದಲ್ಲಿ ಮಂಗಳೂರಿಂದ ಆರ್ಡರ್ ಕೊಡಬೇಕಿತ್ತು. ಅದು ಭಾಳಷ್ಟು ಡಿಲೇ ಆಗ್ತಿತ್ತು. ಆದ್ದರಿಂದ ಉಡುಪಿ ಜಿಲ್ಲೆ ಬೇರೆ ಆಗುವಾಗ ನನಗೆ ಫ್ಲಾಶ್ ಆಯಿತು. ಎಲ್ಲರೂ ಮಾಡುವ ಉದ್ಯೋಗಕ್ಕಿಂತ ನಾವು ಹೊಸದಾಗಿ ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಪೈಪ್ ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದೆ. ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಮಾಡಿದ್ರು. ಈಗ ಅದರಲ್ಲಿ ತೃಪ್ತಿಯನ್ನು ಹೊಂದಿದ್ದೇನೆ. ಯಾಕಂದರೆ ನಮ್ಮೊಂದು ಛಲ ಇರುವುದರಿಂದ, ಇಂಥ ಒಂದು ಮಟ್ಟಕ್ಕೆ ಹೋಗಲೇಬೇಕನ್ನುವಂಥ ಉದ್ದೇಶ ಛಲ ಇರೋದ್ರಿಂದ ಈ ಒಂದು ಸಂಸ್ಥೆ ಬೆಳೆದು ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಸಣ್ಣ ಕೈಗಾರಿಕಾ ಸಂಘದವರು ನಮ್ಮನ್ನು ಹುಡುಕಿ ಸದಸ್ಯರನ್ನಾಗಿ ಮಾಡಿ ಹೀಗೆ ಮುಂದುವರೆದು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಹೆಚ್ಚಿನ ಎಲ್ಲ, ಯಾಕಂದರೆ ನಮ್ಮಲ್ಲಿ
ಒಂದು 2,000ಕ್ಕೂ ಮಿಕ್ಕಿ 2-3,000ಕ್ಕೂ ಮಿಕ್ಕಿ ಸಣ್ಣ ಕೈಗಾರಿಕೆ ಇದೆ. ಅದರಲ್ಲಿ ಬರೀ ಒಂದು 600 ಜನ ಮಾತ್ರ ಸದಸ್ಯರಾಗಿದ್ದಾರೆ. ಈಗ ಉಳಿದ ಎಲ್ಲ ಸದಸ್ಯರನ್ನಾಗಿ ಮಾಡಿ ನಮ್ಮ ಸಂಘವನ್ನು ಭಾಳಷ್ಟು ಎತ್ತರಕ್ಕೆ ಬೆಳೆಸುವ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ ಕಾರ್ಕಳ, ಹೆಬ್ರಿ ಜೆಸಿಐ ಮತ್ತು ಹೆಬ್ರಿ ಪ್ರಥಮ ದರ್ಜೆ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಕಾನೂನು ಅರಿವು, ಮಧ್ಯಸ್ಥಿಕೆ ಮತ್ತು ಸಂಧಾನ ಕುರಿತ ಚರ್ಚಾಕೂಟ ನಡೆಯಿತು. ಹೆಬ್ರಿ ಕಾಲೇಜು ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ವಿನೀತಾ ಪಿ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಕೆಜಿ ಸುಧಾಕರ್ ಅವರು ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಕಾನೂನು ನಮಗೆಲ್ಲರ ಅರಿವಾಗಬೇಕು. ಈ ದೇಶದ ಈ ನೆಲದ ಮಕ್ಕಳ ಚರ, ವಸ್ತು, ಭೂಮಿ, ಪರಿಸರ ಕೆಲವೇ ವ್ಯಕ್ತಿಗಳಿಗೆ ಸಿಗಬಾರ್ದು. ನಮ್ಮೆಲ್ಲರಿಗೂ ಸಿಗಬೇಕು ಅನ್ನೋದು ಸಹ ನ್ಯಾಯವು ನಮ್ಮೆಲ್ಲರಿಗೂ ನ್ಯಾಯಯುತವಾಗಿ ಸಿಗಬೇಕು ಅನ್ನೋದು ನ್ಯಾಯಾಲಯದ ಕಾನೂನಿನ ಆಶಯ. ಕಾನೂನಿನ ಆಶಯವನ್ನು ಇಟ್ಟುಕೊಂಡು ಹಿರಿಯರು ನಿರ್ಮಾಣ ಮಾಡಿರ್ತಕ್ಕಂಥ ಆ ಕಲ್ಪನೆಗಳು ಇವತ್ತು ನಾವೆಲ್ಲ ಜನಾಂಗಕ್ಕೂ ತಿರುಗಿಯಾದ ಅರಿವನ್ನು ತಿಳ್ಕೊಳ್ಳೋ ಮೂಲಕ ನಾವೆಲ್ಲರೂ ಸುಖಿಯಾದ ಕಲ್ಪನೆಯಲ್ಲಿ ಶಾಂತಿಯುತವಾಗಿ ಬದುಕಬೇಕು ಅನ್ನೋದು. ಬಹುಶಃ ಈ ನೆಲವನ್ನು ಒಂದೇ ನಿಮಿಷ ನಾನು ಅಪ್ರಿಷಿಯೇಟ್ ಪಡ್ತೀನಿ. ಈ ದಕ್ಷಿಣ ಕನ್ನಡ ಈ ಭೂಮಿಯನ್ನು ಹೆಣ್ಣು ಮಕ್ಕಳು ಹೆಚ್ಚಿರಬೇಕಾಗಿ ನಾನು ಹೇಳ್ತಾ ಇರೋದು. ಹೆಣ್ಣು ಮಕ್ಕಳಿಗೆ ಆಸ್ತಿಯ ಹಕ್ಕನ್ನು ಸೃಷ್ಟಿಸೋದಕ್ಕಿಂತ, ಕಾನೂನು ಸೃಷ್ಟಿಸೋದಕ್ಕಿಂತ ಮೊದಲೇ ಮಾತೃ ಪ್ರಧಾನ ಕುಟುಂಬದ ಕಲ್ಪನೆಯಲ್ಲಿ ಈ ನೆಲದಲ್ಲಿ ಕೆಲವೊಂದು ಜನಾಂಗದಲ್ಲಿ ಆಸ್ತಿಯನ್ನು ಹೆಣ್ಣು ಮಕ್ಕಳಿಗೆ ಕೊಡುವ ಮೂಲಕ ಹೆಣ್ಣು ಮಕ್ಕಳಿಗೆ ಘನತೆಯಿಂದ, ಗೌರವದಿಂದ, ಪ್ರತಿಷ್ಠೆಯಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟ ಈ ನೆಲ ಕಾನೂನು ಬದುಕಿರುತ್ತದೆ ಮೊದಲು. ಅದನ್ನು ನಾವು ಖುಷಿ ಪಡಬೇಕು. ಸಂಪನ್ಮೂಲ ವ್ಯಕ್ತಿಗಳಾದ ವಕೀಲರಾದ ಕೆ ಕೃಷ್ಣ ಶೆಟ್ಟಿ ಅವರು ಸಾಮಾನ್ಯ ಕಾನೂನು ಮತ್ತು ರ್ಯಾಗಿಂಗ್ ವಿರೋಧಿ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡಿದರು. ಮೈಸೂರಿಗೆ ಅಥವಾ ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೋಗಿ ಹಾಸ್ಟೆಲ್ನಲ್ಲಿ ಇಟ್ಟುಕೊಂಡು ಅಭ್ಯಾಸ ಮಾಡುವಂಥ ಒಂದು ಪ್ರಸಂಗ ಇದೆ. ಅಂಥ ಸಂದರ್ಭದಲ್ಲಿ ಈ ರ್ಯಾಗಿಂಗ್ ಹೇಗೆ ಪ್ರಾರಂಭವಾಯಿತು ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸೀನಿಯರ್ ಸ್ಟೂಡೆಂಟ್ಸ್ಗೆ ಒಂದು ಮೋಜು, ಹೊಸದಾಗಿ ಬಂದ ಒಂದು ವಿದ್ಯಾರ್ಥಿನ ಹೇಗಾದ್ರೂ ಮಾಡಿ ಕಂಡಕ್ಟ್ ಮಾಡಬೇಕು, ಅವನ ತಮಾಷೆ ಮಾಡಬೇಕು ಅಂತೇಳಿ ಮೊದಲಿಗೆ ಅವನನ್ನು ನೀನು ಇನ್ಸೈಡ್ ಮಾಡ್ಕೊಂಡು ಬರಬಾರ್ದು, ಔಟ್ಸೈಡ್ ಮಾಡ್ಕೊಂಡು ಬರಬೇಕು, ಮತ್ತೆ ಬೇರೆ ಬೇರೆ ರೀತಿ ಅವನನ್ನು ಕಂಡಕ್ಟ್ ಮಾಡಿ ಇವರು ಹೇಳಿದಾಗೆ ಕೇಳಬೇಕು ಅಂತ ಹೇಳೋದು ಅವರದ್ದು ಮನಸ್ಸಲ್ಲಿ. ಅದು ಬೆಳೀತಾ ಬೆಳೀತಾ ಏನಾಗಿ ಹೋಗಿತ್ತಂದ್ರೆ ಕ್ರಿಮಿನಲ್ ಹಂತ ಮುಟ್ಟುವಷ್ಟುವರೆಗೂ ಬಂದುಕೊಂಡಿದೆ. ಪದ್ಮಪ್ರಸಾದ್ ಜೈನ್ ಅವರು ಮಧ್ಯಸ್ಥಿಕೆ ಮತ್ತು ಸಂಧಾನದ ಬಗ್ಗೆ ಮಾಹಿತಿಯನ್ನು ನೀಡಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಸುನಿಲ್ ಕುಮಾರ್ ಶೆಟ್ಟಿ ಅವರು ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕ ಪ್ರವೀಣ್ ನಾಯಕ್, ಪ್ರಾಧ್ಯಾಪಕರಾದ ಗಣಪತಿ HM, ವಿದ್ಯಾರ್ಥಿ ನಾಯಕರಾದ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಇದೀಗ ಹೆಬ್ರಿ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಡೂರು ವಜ್ರಶೆಟ್ಟಿಯವರಿಗೆ ಶುಭಾಶಯಗಳು. ಶುಭಾಶಯ ಕೋರುವವರು ಅಬ್ದುಲ್ ಮುಬಾರಕ್, ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್, ಬ್ರಹ್ಮಾವರ. ಗೋವಿಂದ ಶೆಟ್ಟಿ, KEB, ನಿವೃತ್ತ ಇಂಜಿನಿಯರ್, ಬಾರ್ಕೂರು. ಶ್ರೀನಿವಾಸ್ ಶೆಟ್ಟಿಗರ್, ಶೆಟ್ಟಿಗರ್ ಇಂಡಸ್ಟ್ರೀಸ್, ರಂಗನಕೆರೆ, ಬಾರ್ಕೂರು. ಗಣೇಶ್ ಭಟ್, ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ಸತ್ಯನಾರಾಯಣ ಉಡುಪ, ರೋಟರಿ ವಲಯ ಪ್ರತಿನಿಧಿ. ಜಯಾನಂದ ಪೂಜಾರಿ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ರತ್ನಾಕರ್, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ಅಂತಾರಾಷ್ಟ್ರೀಯ ಶಿಕ್ಷಕ ದಿನೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪಡೆದ ಹೆಬ್ರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಕುಂತಲಾ ಇವರಿಗೆ ಶುಭಾಶಯಗಳು. ಶುಭಾಶಯ ಕೋರುವವರು ವೇದಾವತಿ ಆರ್ಕಿಡಿ, ನಿವೃತ್ತ ಮುಖ್ಯೋಪಾಧ್ಯಾಯರು, ಕೊಕ್ಕರ್ಣೆ. ಸದಾನಂದ ನಾಯಕ್, ಮುಖ್ಯೋಪಾಧ್ಯಾಯರು, ಸೂರ್ಗೋಳಿ, ಹಳ್ಳಿಮನೆ, ಕೊಕ್ಕರ್ಣೆ. ಶಶಿಕಲಾ, ಅಧ್ಯಾಪಕಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಕ್ಕರ್ಣೆ. ಪ್ರಶಾಂತ್, ಅಧ್ಯಾಪಕರು, ಜಡ್ಡುಮನೆ, ಕೊಕ್ಕರ್ಣೆ. SK ಟೈಲರ್ ಮತ್ತು ಮನೆಯವರು, ಕೊಕ್ಕರ್ಣೆ. ವಿರೂಪಾಕ್ಷ, LIC ಏಜೆಂಟ್, ಬಾರ್ಕೂರು. ಶ್ಯಾಮಲಾ ಕೊಠಾರಿ, ಸೈಬರ್ಕಟ್ಟೆ, ವಿಜ್ಞಾನ ಶಿಕ್ಷಕಿ, ಪ್ರೌಢಶಾಲೆ, ಮುದ್ರಾಡಿ. PV ಆನಂದ್ ಸಾಲಿಗ್ರಾಮ, ಕನ್ನಡ ಭಾಷಾ ಶಿಕ್ಷಕ, ಪ್ರೌಢಶಾಲೆ, ಮುದ್ರಾಡಿ. ಮತ್ತು ಹೆಬ್ರಿ ನ್ಯೂಸ್ ಬಳಗ. ವಿರಾಮದ ಬಳಿಕ ಮತ್ತೆ ಹೆಬ್ರಿ ನ್ಯೂಸ್ಗೆ ಸ್ವಾಗತ.
ಬಿಜೆಪಿಯ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿಯವರ ಪರ ರಾಜಕೀಯೇತರ ಸಂಘಟನೆಯಾಗಿ ನಮೋ ಬ್ರಿಗೇಡ್ ಅಭಿಮಾನಿಗಳ ತಂಡ ಅಸ್ತಿತ್ವಕ್ಕೆ ಬಂದಿದ್ದು, ಇದರ ಹೆಬ್ರಿ ವಲಯದ ಸಭೆಯು ಇತ್ತೀಚೆಗೆ ಹೆಬ್ರಿ ರಾಮಮಂಟಪದಲ್ಲಿ ನಡೆಯಿತು. ಈ ಸಭೆಯಲ್ಲಿ ನಮೋ ಬ್ರಿಗೇಡ್ನ ಉಡುಪಿ ಜಿಲ್ಲಾ ವಕ್ತಾರರಾದ ಶ್ರೀಕಾಂತ್ ಶೆಟ್ಟಿ, ಹೆಬ್ರಿ ವಲಯ ಸಂಚಾಲಕರಾದ ರಾಘವೇಂದ್ರ ಶೆಟ್ಟಿ, ಕಾರ್ಯದರ್ಶಿ ರಾಘವೇಂದ್ರ ರಾವ್ ಕೆ, ಕೋಶಾಧಿಕಾರಿ ಶ್ರೀಧರ್ ಹೆಬ್ಬಾರ್ ಎಂ ಉಪಸ್ಥಿತರಿದ್ದು, ಉಡುಪಿ ಜಿಲ್ಲಾ ಸಂಚಾಲಕರಾದ ಅಭಿನಂದನ್ ಅಡ್ಯಂತಾಯ ಅವರು ಹೆಬ್ರಿ ನ್ಯೂಸ್ನೊಂದಿಗೆ ಮಾತನಾಡಿದರು. ಮತ್ತು ನಾನ್ ಪೊಲಿಟಿಕಲ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಇದರ ಉದ್ದೇಶ ನರೇಂದ್ರ ಮೋದಿ ಅವರನ್ನು ಭಾರತದ ಪ್ರಧಾನಮಂತ್ರಿಯಾಗಿ ನೋಡಬೇಕು. ನಮೋ ಬ್ರಿಗೇಡ್ನ ಬಗ್ಗೆ ಹೆಬ್ರಿ ವಲಯ ಸಂಚಾಲಕರಾದ ರಾಘವೇಂದ್ರ ಶೆಟ್ಟಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದರ ಮೂಲ ಉದ್ದೇಶ ನಮ್ಮ ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಅವರನ್ನು ಮುಂದಿನ ಪ್ರಧಾನಮಂತ್ರಿಯಾಗಿ ಬಿಂಬಿಸುವಂಥ ಉದ್ದೇಶದಿಂದ ಅವರ ಅಭಿಮಾನಿಗಳು ಅವರ ಅಭಿವೃದ್ಧಿ ಕಾರ್ಯ ಏನು ಗುಜರಾತ್ನಲ್ಲಿ ಏನು ಅಭಿವೃದ್ಧಿ ಕಾರ್ಯವನ್ನು ಮಾಡಿದ್ದಾರೆ ಅದನ್ನು ಹಾಗೂ ಅವರ ಭವಿಷ್ಯದ ಭಾರತದ ಕನಸಿನ ಕೆಲವು ಕಲ್ಪನೆಗಳನ್ನು ಹಾಗೂ ಈಗ ಕೇಂದ್ರ ಸರ್ಕಾರದ ಏನು ಭ್ರಷ್ಟಾಚಾರದ ಹಗರಣಗಳು ಏನಿದ್ದಾವೆ ಅದನ್ನು ಜನರ ಬಳಿಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಹೆಬ್ರಿಯಲ್ಲಿ ಈ ನಮೋ ಬ್ರಿಗೇಡನ್ನು ಹೆಬ್ರಿ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಗಳಾದಂತಹ ನಾಡ್ಪಾಲು, ಹೆಬ್ರಿ, ಮುದ್ರಾಡಿ, ಕಬ್ಬಿನಾಲೆ, ಪೆರಡೂರು, ಅಜೇಕಾರ್, ಇಲ್ಲಿ ಬೇಳಂಜೆ, ಕನ್ಯಾನ ಮತ್ತು ಕುಚ್ಚೂರು ಗ್ರಾಮಗಳನ್ನು ಒಳಗೊಂಡು ಇತರ ಗ್ರಾಮಗಳನ್ನು ಒಳಗೊಂಡು ಹೆಬ್ರಿ ನಮೋ ಬ್ರಿಗೇಡ್ ಅನ್ನುವಂಥದ್ದು ನಾವು ಸ್ಥಾಪಿಸುವ ಉದ್ದೇಶವನ್ನು ಹೊಂದ್ಕೊಂಡಿದ್ದೇವೆ. ಇದರ ಉದ್ಘಾಟನೆಯನ್ನು 10-11-2013 ಅದು ಭಾನುವಾರ ಇಟ್ಟುಕೊಂಡಿದ್ದೇವೆ. ಮಕ್ಕಳು ಸಮಾಜದಲ್ಲಿ ಉತ್ತಮರು ಅಥವಾ ಅಧಮರಾಗಲು ಹೆತ್ತವರೇ ಕಾರಣ. ಹಾಗಾಗಿ ಹೆತ್ತವರು ಮಕ್ಕಳಿಗೆ ಅನುಕರಣೀಯರಾಗಿರಬೇಕು ಎಂಬುದಾಗಿ ಉಪನ್ಯಾಸಕ ಕೊಕ್ಕರ್ಣೆ ಸುರೇಂದ್ರನಾಥ ಶೆಟ್ಟಿ ಅವರು ಹೇಳಿದ್ದಾರೆ. ಅವರು ಕಳೆದ ಶನಿವಾರ ಮುದ್ರಾಡಿಯ ಅನುದಾನಿತ ಪ್ರೌಢಶಾಲೆಯಲ್ಲಿ ನಡೆದ ಶಿಕ್ಷಕ ರಕ್ಷಕ ಸಮಿತಿಯ ಸಭೆಯಲ್ಲಿ ಪೋಷಕರನ್ನು ಉದ್ದೇಶಿಸಿ ಉಪನ್ಯಾಸ ನೀಡುತ್ತಿದ್ದರು. ನಾವು ಹೆತ್ತವರು ನಮ್ಮ 5 ಸೆಂಟ್ಸ್ ಜಾಗದಲ್ಲಿ ನಮ್ಮ ಮಗುವನ್ನು ಚೆನ್ನಾಗಿ ಸಾಕದೇನೆ ಮಗುವನ್ನು ಬೇಕಾಬಿಟ್ಟಿಯಾಗಿ ಬಿಟ್ಟಿದ್ದೇವೆ. ಆ ಮಗು ಸಮಾಜಕ್ಕೆ ಒಂದು ಘಾತಕ ಶಕ್ತಿಯಾಗಿ ಬೆಳೀತಾ ಇದೆ. ಸ್ನೇಹಿತರೆ, ನಾನು ಯಾಕೆ ಕೇಳಿದ್ರೆ ಈ ಥರದಲ್ಲಿ ಒಂದು ಮಗು ಒಂದು ಹೆತ್ತವರ ಸಂಬಂಧ ಯಾವ ರೀತಿಯಾಗಿ ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಇನ್ನೊಂದು ಹೇಳಬೇಕಾಗತ್ತೆ, ಏನು ಕೇಳಿದ್ರೆ ಹೆತ್ತವರು ಮಕ್ಕಳಿಗೆ ಅನುಕರಣೀಯರಾಗಬೇಕಂತ ಹೇಳಿದೆ. ಯಾಕೆ ಕೇಳಿದ್ರೆ ಮಕ್ಕಳು ಸಾಕಷ್ಟು ತಮ್ಮ ಹೆತ್ತವರಿಂದ ಪ್ರಭಾವಿತರಾಗ್ತಾರೆ. ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿದೆ. ಗಾಂಧೀಜಿಗೆ ಯಾರು ಪ್ರೇರಣಾ ಶಕ್ತಿ ಕೇಳಿದ್ರೆ ಗಾಂಧಿ ಹೇಳ್ತೇವೆ. ಸತ್ಯ ಅಂದ್ರೆ ಗಾಂಧೀಜಿ ಅಂದ್ರೆ ಸತ್ಯ ಅಂತ ಹೇಳ್ತೇವೆ. ಅವರಿಗೆ ಸತ್ಯ ಹೇಳಲಿಕ್ಕೆ ಪ್ರೇರಕ ಶಕ್ತಿ ಯಾರು ಗೊತ್ತುಂಟ? ಅವರ ತಾಯಿ ಪುತ್ಲಿಬಾಯಿ ಅಲ್ವಾ? ಅಥವಾ ಶಿವಾಜಿಯ ಕಥೆಯನ್ನು ನೀವು ನಿಮ್ಮ ಮಕ್ಕಳಿಂದ ಕೇಳಬಹುದು ಅಥವಾ ನೀವು ಮಕ್ಕಳಿಗೆ ಹೇಳಿರ್ಬಹುದು. ಅವರಿಗೆ ತಾಯಿ ಅದಕ್ಕೆ ಕಾರಣ ಆಗ್ತಾಳೆ. ಪ್ರಿಯದರ್ಶಿನಿ ಅಂತ ಕೇಳಿದಿರಿ. ಪ್ರಿಯದರ್ಶಿನಿ ನೀವು ಕೇಳಿರ್ಬಹುದು. ಇಂದಿರಾ ಗಾಂಧಿ ಅಂತ ಕೇಳಿದ್ದೀರಿ. ಇಂದಿರಾ ಗಾಂಧಿ ದೊಡ್ಡ ಮಹಾನ್ ನಾಯಕಿ ಆಗ್ಬೇಕಾದ್ರೆ ಕಾರಣ ಯಾರು ಗೊತ್ತುಂಟ? ಅವರ ತಂದೆ ಮಾದರಿಯಾಗಿದ್ರು. ನಾನು ಯಾಕೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅನ್ನುವಾಗ ಎಲ್ಲೋ ಒಂದು ಇಂಥ ಘಟನೆಗಳನ್ನು ಇಂಥ ಪುಸ್ತಕಗಳನ್ನು ನೋಡ್ಬೇಕಾಗತ್ತೆ, ಓದಬೇಕಾಗತ್ತೆ, ಹಾಗೆ ನಾವು ನಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ನಾವು ಕಾಣುವಂತ ನಮ್ಮ ಮಕ್ಕಳೇನಿದ್ದಾರೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಏನಾಗ್ತಿದೆ ಕೇಳಿದ್ರೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇದು ಬರೀ ಹಳ್ಳಿದಲ್ಲ, ನಗರದ ಸಮಸ್ಯೆ ಹೌದು. ಇವತ್ತು ಏನಾಗ್ತಿದೆ ಕೇಳಿದ್ರೆ ಮಕ್ಕಳೆಲ್ಲರೂ ಕೂಡ ಸಮೂಹ ಮಾಧ್ಯಮಗಳ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಇಲ್ಲಿ ಎಷ್ಟು ಸಮಸ್ಯೆ ಇದೆ ಗೊತ್ತಿಲ್ಲ. ನಾನು MGM ಕಾಲೇಜ್ ಅಂತ ಕಾಲೇಜ್ ಬರ್ತಾ ಇದ್ದೇನೆ. ಮಕ್ಕಳು ಕೈಯಲ್ಲಿ ಮೊಬೈಲ್ ಬರ್ತಾ ಇದೆ. ಇವತ್ತು 8, 9, 10ನೇ ಕ್ಲಾಸ್ ಓದ್ತಾ ಇದ್ದೀರಿ. ಮಗು ಹುಟ್ಟಿದ ತಕ್ಷಣ ಕೇಳೋದು ಏನು ಕೇಳಿದ್ರೆ ಮತ್ತೇನು ಕೇಳೋಲ್ಲ, ಹಾಲು ಕೇಳೋಲ್ಲ, ಕೇಳಿದ್ರೆ ಮೊಬೈಲ್. ಸಭೆಯ ಅಧ್ಯಕ್ಷತೆಯನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ವಿಠಲ್ ಪೂಜಾರಿಯರು ವಹಿಸಿದ್ದರು. ವೇದಿಕೆಯಲ್ಲಿ ಶಾಲಾ ಕಾರ್ಯದರ್ಶಿ ಅಶೋಕ್ ಕುಮಾರ್ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ ಇಂದಿರಾ ಬಾಯಿರಿ ಅವರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನದ ಅಂಗವಾಗಿ ನೀಡಲ್ಪಡುವ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಹೆಬ್ರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾರವರು ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 5ರಂದು ಪಡೆದಿದ್ದು, ಅವರು ಸೆಪ್ಟೆಂಬರ್ 6ರಂದು ಹೆಬ್ರಿ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಅಂದರೆ ನಮ್ಮ ನಿರೀಕ್ಷೆ ಇರಲಿಲ್ಲ, ಆದಮೇಲೆ ಸ್ವಲ್ಪ ಖುಷಿ ಸಂತೋಷ ಆಗಿದೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಇರಲಿ, ಶೈಕ್ಷಣಿಕವಾಗಿರಲಿ ಅಥವಾ ಇನ್ನಿತರ ಯಾವುದೇ ಫೀಲ್ಡ್ ಇರಲಿ, ಅದನ್ನು ಇದು ಮಾಡಿ ಟೋಟಲಿ ಒಂದು ಇದಕ್ಕೆ ತಗೊಳ್ತಾರೆ. ಹಿಂದೆ ಫಸ್ಟಿಗೆ ಜನಮೆಚ್ಚಿದ ಶಿಕ್ಷಕ ಅಂತ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಒಂದು ಗ್ರಾಮ ಪಂಚಾಯತ್ ಲೆವೆಲಲ್ಲಿ. ಆಗ ನೆಕ್ಸ್ಟು ಒಂದು ವರ್ಷದ ಹಿಂದೆ ನಮಗೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ಇದಕ್ಕೆ ಈಗ ಈ ಪ್ರಶಸ್ತಿ ಹಿಂದೆ
ನಮ್ಮ ಜೊತೆಗಿರೋ ಶಿಕ್ಷಕರು ಒಟ್ಟಿಗೆ, ಅಂದರೆ ಏನು ನಮ್ಮ ಜೊತೆಗೆ ಸಹಕಾರ, ನಮ್ಮ ಸಹೋದ್ಯೋಗಿಗಳು ಅವರ ಪಾತ್ರ ಇದೆ ಇದರಲ್ಲಿ. ಶಾಲೆಯ ಒಂದು ಪ್ರತಿಯೊಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದು ಹೆಚ್ಚಿನ ಒಂದು ಶಾಲೆ ಒಂದು ಅಭಿವೃದ್ಧಿ ಪಥಕ್ಕೆ ಹೋಗ್ಬೇಕಾದ್ರೆ ಅವರು ಮುಖ್ಯ ಕಾರಣ ಅಂತ ನಾನು ಹೇಳ್ತೇನೆ. ನಮ್ಮ ಜೊತೆಗೆ ಒಟ್ಟಿಗೆ ಕೆಲಸ ಮಾಡೋರು, ಅದರ ಒಂದು ಮನೆ ಹೇಗೆ ಡೆವಲಪ್ಮೆಂಟ್ ಆಗ್ತದೆ, ಮನೆ ಯಜಮಾನ ಇದ್ರ ಜೊತೆಗೆ ಸಹೋದ್ಯೋಗ ಒಟ್ಟಿಗಿರುವರು, ಇದು ಮುಖ್ಯವಾಗಿ ಅದು ಒಂದು ಕಾರಣ ಅಂತ ನಾನು ಹೇಳ್ತೇನೆ. ಎಲ್ಲರ ಒಂದು ಸಹಕಾರದಿಂದ ಮಾಡುವಂಥ ಕೆಲಸಕ್ಕೆ ಎಲ್ಲರ ಒಂದು ನಮ್ಮ ಸಹೋದ್ಯೋಗಗಳು ತುಂಬ ಸಹಕಾರ ಇದೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಬಹಳ ನಡವಳಿಕೆಯಿಂದ ಕೆಲಸ ಮಾಡ್ತಾರೆ, ಅವರಿಗೆ ಆಸಕ್ತಿ ಇತ್ತು ನಾವು ಹೇಳುವಂಥ ಕೆಲಸ. ಪೋಷಕರು ಕೂಡ ಹಾಗೆ ಆಗಾಗ ನಮ್ಮನ್ನು ಭೇಟಿ ಆಗ್ತಾರೆ. ಪೋಷಕರು ಅಲ್ಲಿ ನಮ್ಮ ಹಿನ್ನೆಲೆ ಅಂತ ಹೇಳಿದರೆ ಆ ಪೋಷಕರಿಗೆ ಅವರಿಗೆ ಮಕ್ಕಳ ಬಗ್ಗೆ ಕೇಳುವಂಥದ್ದು ಆಸಕ್ತಿ, ಮತ್ತು ಅವರಿಗೆ ಟೀಚರ್ಸ್ ಬಗ್ಗೆ ಸಹ ಒಂದು ಒಳ್ಳೆಯ ಅಭಿಪ್ರಾಯ ಇರ್ತದೆ. ನೀವು ಯಾವ ರೀತಿ ಕೆಲಸ ಮಾಡಿದ್ದೀವಿ ಶಾಲೆಯಲ್ಲಿ, ಇಷ್ಟೆಲ್ಲ ಒಂದು ಬಂದ ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದೀವಿ. ತುಂಬ ಜನ ಪೇರೆಂಟ್ಸ್ ನಮ್ಮ ಹತ್ರ ಮುಕ್ತವಾಗಿ ಹೇಳಿದ್ದಾರೆ, ಬಂದು ಆಗಾಗ ಸಿಕ್ಕಿದಾಗ ಸಹ ಹೇಳ್ತಾರೆ, ನೀವು ಯಾವ ರೀತಿ ನಿಮಗೆ ನಿಜವಾಗಿ ನಿಮ್ಮ ಒಳ್ಳೆಯ ಕಾರ್ಯಕ್ಕೆ ನಿಮಗೆ ಇದು ನಾವು ನಿಜವಾಗಿ ಶಾಬಾಸ್ ಹೇಳಬೇಕಾಗ್ತದೆ. ಆದರೆ ನಮಗೆ ಆ ವೇದಿಕೆಯನ್ನು ಸಿಗುವುದಿಲ್ಲ. ಹೀಗೆ ನಾವು ಪೇಟೆಯಲ್ಲಿ ಮಾತಾಡಬೇಕು ಅಂತ ಎಷ್ಟೋ ಮಂದಿ ಪೇರೆಂಟ್ಸ್ಗಳು ಹೇಳಿದ್ದುಂಟು ನಮಗೆ. ಇದೆಲ್ಲ ಊರಿನವರ ಒಂದು ಸಹಕಾರ. ಊರಿನಲ್ಲಿ ಏನು ಹಳೆ ವಿದ್ಯಾರ್ಥಿಗಳು ಇದ್ದಾರೆ, ದಾನಿಗಳಿದ್ದಾರೆ, ಅವರನ್ನು ಒಂದು ಅಪ್ರೋಚ್ ಮಾಡುವಂಥದ್ದು. ನಾವು ಅವರನ್ನು ಭೇಟಿಯಾಗಿ ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ, ಶಾಲೆಯನ್ನು ಡೆವಲಪ್ಮೆಂಟ್ ಮಾಡೋ ಬಗ್ಗೆ, ಶಾಲೆಯ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಾಕುವ ಬಗ್ಗೆ ನಾವು ಅವ್ರ ಹತ್ರ ಮೊದಲಾಗಿ ಭೇಟಿಯಾಗ್ತೇವೆ ಅವರನ್ನು. ಈಗ ಹಳೆ ವಿದ್ಯಾರ್ಥಿ ಸಂಘ ಇದೆ ನಮ್ಮಲ್ಲಿ, ಮತ್ತು ಶಿಕ್ಷಕ ರಕ್ಷಕ ಸಂಘ ಇದೆ. ಹೀಗೆ ಆ ಸಂಘಗಳನ್ನು ಒಳಗೂಡಿಕೊಂಡು ಶಾಲೆಯ ಅಭಿವೃದ್ಧಿಗೆ ನಾವು ಅವ್ರ ಹತ್ರ ಮಾತುಕತೆ ಮಾಡಿ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಂಡು ನಾವು ಮುಂದುವರಿತೇವೆ. ಇಲ್ಲಿ ನಮಗೆ ಮನೆಯಲ್ಲಿ ಮುಕ್ತವಾದ ಅವಕಾಶ, ಯಾವ ಕೆಲಸ ಮಾಡೋದಕ್ಕೂ ಟೈಮಿಂಗ್ಸ್ ಆಗಲಿ, ಹೋಗಿ ಬರುವುದು, ಶಾಲೆಗೆ ಬಂದು ಬೇಕಾದ್ರೆ 8 ಗಂಟೆಗೆ ರಾತ್ರಿ ಬಂದರೂ ನಮಗೆ ಅದಕ್ಕೆ ಏನು 8 ಗಂಟೆ ಶಾಲೆಯಲ್ಲಿ ಕೆಲಸ ಅಂಥದ್ದೆಲ್ಲ ಹೇಳುವವರು ಯಾರಿಲ್ಲ ನಮಗಿಲ್ಲಿ. ಈ ಶಾಲೆ ಕೆಲಸ ಮಾಡೋದರಲ್ಲಿ ತುಂಬ ಸಹಕಾರ, ಅಂದರೆ ಯಾವುದೇ ಇದನ್ನು ಲೆಕ್ಕಿಸದೆ, ಅದು ಯಾವುದೇ ಹಣಕಾಸು ಇರಲಿ, ಟೈಮಿಂಗ್ಸ್ ಇರಲಿ, ಯಾವುದಕ್ಕಿಂತ ನಮಗೆ ಫುಲ್ ಮನೆಯಲ್ಲಿ ಎಲ್ಲರ ಒಂದು ಸಹಕಾರ ಇದೆ. ಈಗ ನಮಗೆ ತಾಯಿ ಇದ್ದಾರೆ ಒಬ್ಬರು, ಆಮೇಲೆ ತಮ್ಮಂದಿರು 3 ಇದ್ದಾರೆ, ಆಮೇಲೆ ತಂಗಿಯಂದಿರು 3-4 ಜನ ಇದ್ದಾರೆ. ಒಬ್ಬರು ತಂಗಿ ಶಿಕ್ಷಣ ಸಂಜೆ ಕುಂದಾಪುರ ತಾಲೂಕಿನಲ್ಲಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಖಂಡಿತ ನಿಮಗೆ ಊರಲ್ಲಿ ಯಾರು ನಮ್ಮ ಮಕ್ಕಳೇ ಗುರುತಿಸ್ತಾರೆ ನಮ್ಮನ್ನು. ಈಗ ಉದಾಹರಣೆಗೆ ಬೇಕಾದರೆ ನಾವೀಗ ನೀವು ಪ್ರಶಸ್ತಿ ನಮಗೆ ವಿಷಯ ಗೊತ್ತಾದರೂ ಕೂಡ ನಮಗೆ ತುಂಬ ಹಳೆ ವಿದ್ಯಾರ್ಥಿಗಳಿಂದ ಫೋನ್ ಬಂದಿತ್ತು, ನಿಮ್ಮ ಪೇಪರ್ನಲ್ಲಿ ನಾವು ಫೋಟೋ ನೋಡಿದ್ದೀವಿ, ನಿಮಗೆ ಅಭಿನಂದನೆ ಹೇಳಬೇಕು, ಎಲ್ಲಿದ್ದೀರಿ ಅಂತ. ಹೀಗೆ ಎಷ್ಟೋ ನಮ್ಮ ಹಳೆ ವಿದ್ಯಾರ್ಥಿ, ಹಿಂದಿನ ಶಾಲೆ ಇಲ್ಲ, ಈ ಶಾಲೆ ಅಂತಲ್ಲ, ಹಿಂದಿನ ಶಾಲೆಯಿಂದ ಕೆಲವು ಹಳೆ ವಿದ್ಯಾರ್ಥಿ ನಮಗೆ ಫೋನ್ ಮುಖಾಂತರ ಅವರ ಅಭಿಪ್ರಾಯ ಹೇಳಿದೆ. ಮತ್ತು ನಮಗೆ ಈ ನಿಮ್ಮ ಒಂದು ಇದು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ, ನಿಮಗೆ ಸಲ್ಲಬೇಕಾದ್ರೂ ಸಲ್ಲಿದೆ. ಇಲ್ಲಿಗೆ ಹೆಬ್ಬರ್ ನ್ಯೂಸ್ ಮುಕ್ತಾಯಗೊಂಡಿದೆ. ಮುಂದಿನ ಹೆಬ್ಬರ್ ನ್ಯೂಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳೊಂದಿಗೆ ರೋಹಿತ್ ಕುಮಾರ್ ಶೆಟ್ಟಿ, ಹೆಬ್ರಿ. ಉಡುಪಿ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ನಡೂರು ವಜ್ರಶೆಟ್ಟಿಯವರೇ ಶುಭಾಶಯಗಳು. ಶುಭಾಶಯ ಕೋರುವವರು ಅಬ್ದುಲ್ ಮುಬಾರಕ್, ರಿಯಲ್ ಎಸ್ಟೇಟ್ ಅಂಡ್ ಡೆವಲಪರ್ಸ್, ಬ್ರಹ್ಮಾವರ. ಗೋವಿಂದ ಶೆಟ್ಟಿ, ಕೆಇಬಿ, ನಿವೃತ್ತ ಇಂಜಿನಿಯರ್, ಬಾರ್ಕೂರು. ಶ್ರೀನಿವಾಸ್ ಶೆಟ್ಟಿಗರ್, ಶೆಟ್ಟಿಗರ್ ಇಂಡಸ್ಟ್ರೀಸ್, ರಂಗನಕೆರೆ, ಬಾರ್ಕೂರು. ಗಣೇಶ್ ಭಟ್, ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ಸತ್ಯನಾರಾಯಣ ಉಡುಪ, ರೋಟರಿ ವಲಯ ಪ್ರತಿನಿಧಿ. ಜಯಾನಂದ ಪೂಜಾರಿ, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ರತ್ನಾಕರ್, ಮಾಜಿ ಅಧ್ಯಕ್ಷರು, ರೋಟರಿ ಕ್ಲಬ್, ಬಾರ್ಕೂರು. ಅಂತಾರಾಷ್ಟ್ರೀಯ ಶಿಕ್ಷಕ ದಿನೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಶಿಕ್ಷಣ ಸಿರಿ ಪ್ರಶಸ್ತಿ ಪಡೆದ ಹೆಬ್ರಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಶಕುಂತಲಾ ಇವರಿಗೆ ಶುಭಾಶಯಗಳು. ಶುಭಾಶಯ ಕೋರುವವರು ವೇದಾವತಿ ಆರ್ಕಿಡಿ, ನಿವೃತ್ತ ಮುಖ್ಯೋಪಾಧ್ಯಾಯರು, ಕೊಕ್ಕರ್ಣೆ. ಸದಾನಂದ ನಾಯಕ್, ಮುಖ್ಯೋಪಾಧ್ಯಾಯರು, ಸೂರ್ಗೋಳಿ, ಹಳ್ಳಿಮನೆ, ಕೊಕ್ಕರ್ಣೆ. ಶಶಿಕಲಾ, ಅಧ್ಯಾಪಕಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಕೊಕ್ಕರ್ಣೆ. ಪ್ರಶಾಂತ್, ಅಧ್ಯಾಪಕರು, ಜಡ್ಡುಮನೆ, ಕೊಕ್ಕರ್ಣೆ. ಎಸ್ ಕೆ ಟೈಲರ್ ಮತ್ತು ಮನೆಯವರು, ಕೊಕ್ಕರ್ಣೆ.
ವಿರೂಪಾಕ್ಷ LIC ಏಜೆಂಟ್ ಬಾರ್ಕೂರು, ಶ್ಯಾಮಲಾ ಕೊಠಾರಿ ಸೈಬ್ರಕಟ್ಟೆ ವಿಜ್ಞಾನ ಶಿಕ್ಷಕಿ ಪ್ರೌಢಶಾಲೆ ಮುದ್ರಾಡಿ, PV ಆನಂದ್ ಸಾಲಿಗ್ರಾಮ ಕನ್ನಡ ಭಾಷಾ ಶಿಕ್ಷಕ ಪ್ರೌಢಶಾಲೆ ಮುದ್ರಾಡಿ ಮತ್ತು ಹೈಬ್ರಿನಿಯಸ್ ಬಳಗ.